ಹೊಂಟೆಲ್ಲ ನನ್ನ ಹುಡುಗಿ ಮಂಡ್ಯಾವ ಬಿಟ್ಟು ಹೊಂಟೆಲ್ಲ ನನ್ನ ಹುಡುಗಿ ಮಂಡ್ಯಾವ ಏನು ತಿಳಿದಂಗ ಕುರಿ ನೋಡೋನು ಅವನು ನೇಚರ ಪಂಚರ ಇಲ್ಲ ಅಂತ ನಾನು ಹೆಂಗಾಗಿಬಿಟ್ಟವ ನಮಗೊಂದು ಚಟ ಸುಮಾರು ಏನು ಬಿದ್ದು ಬಿಡುತ್ತಂದ್ರೆ 2 ದಿವ್ಸ ಕುರಿ ಆಗ್ಬಿಟ್ಟು ಊರಕ್ಕೆ ಹೋದ್ಗಾನೆ ಮತ್ತೆ ಒಳ್ಳೆ ಕುರಿಯಾಗಿ ಬಂದ್ಗಾನೆ ಕುರಿ ಅಣಸಂಗ ಆಗಿಬಿಡುತ್ತೆ. ಇವು ಆಳು ನೋಡಿದ್ರೆ ಸಿಟಿಗೆ ಇರ್ತಾವ ನಮ್ಮ ಮಾಲಕ್ಕೆ ನಮ್ಮ ಮೇಲೆ ನಂಬಿಕೆ ಇಲ್ಲನಪ್ಪ ಬಂದ್ಗಾನೆ ಕುರಿ ಅಣಸ್ತಾನ ಅಂತ ಏನು ಮಾಡ್ತೀವಿ ನಾವು ಎಲ್ಲ ನೋಡಮ್ ತಡಿ ಎಷ್ಟದವ 2 3 4 5 6 8 9 40 ನೋಡಿರಿ 2 ಕುರಿ ಕಮ್ಮಿ ಮಾಡ್ಕೊತ ಇದೊಂದ್ಸಲ ಹೆಂಗ್ 4 5 6 7 8 9 10 11 12 13 14 15 16 17 18 2 ಕುರಿನ ಕಂಬರಕತ್ತವ ಈಗ ಕೇಳಲೇ ಬೇಡ. ಎಲೇ ಕರೆಯಪ್ಪ ಇಲ್ಲಿ ಬಾರಿ. ಏನ್ ಸಾವ್ಕಾರ? ಇಲ್ಲಿ ಬಾ ಇಲ್ಲಿ ಬಾ. ಅಲ್ಲೇ ನಾನು ಒಂದ್ 2 ದಿನ ಹೋಗಿ ಬರೋದ್ರಾಗ 2 ಕುರಿನ ಕಮ್ಮಿ ಆಗ್ಯಾವಲ್ಲೇ. ಇಲ್ರಿ ಸಾವ್ಕಾರ ಅಲ್ಲೆಲ್ಲೇನ್ ಜಾಲಿ ಆಗಿದ್ದಾವ ನೋಡ್ರಿ. ಎಲ್ಲ ಜಾಲಿ ಆಗಿದ್ದವ್ ನೆನೆಸಿದೆ ಹೊಲ್ದಾಗಿದ್ದವ್ ನೆನೆಸಿದೆ. ಕೊಡಿ 2 ದಿನ ಏನು ತೊಂದ್ರೆ ಇರ್ತಪ್ಪ ಊರಿಗೆ ಹೋಗಿ ಬಂದ ಒಳ್ಳೆ ಕುರಿಯಾಗ ಬರೋದ್ರಾಗ ಹಿಂಗ ಆಗ್ಬಿಟ್ಟತಾವ. ಒಂದು ಮರಿಯರ ಹೋಗಿರ್ತತಿ ಇಲ್ಲ ಕುರಿಯರ ಹೋಗಿರ್ತಾವ. ಯಾರಲ್ಲಿ ಎಲ್ಲಿದ ಏನ್ ಯಾರ ಕುರಿಯಾಗಾರ ಕಲ್ಸಿದ್ರೇನ? ಸಾವ್ಕಾರ ಯಾರ್ ಕುರಿ ಕಲ್ತಲ್ರಿ? ಅಲ್ಲಲ್ಲಿ ಅವ ನಮ್ಮ ಭೀಮಣ್ಣನ ಮೇನಾರ ಕುರಿ ಪರಿ ಬಂದಿದ್ ಮನಿ ಕಡೆ. ಇಲ್ ಬಿಡ್ರಿ ಸಾವ್ಕಾರ ನಿನ್ನೆ ಇದೇ ಹೊಲ್ದಾಗ ಬಿಟ್ಟಿದ್ರಿ. ಅಂದ್ರೆ ನೀವ್ ಯಾರ ಕುರಿಯಾಗ ಕಲ್ತಲ್ಲ? ಇಲ್ಲ ರೀ. ನಾವು ಮತ್ತೆ ಕುರಿ ಹೆಂಗ್ ಕಮ್ಮಿ ಆದ್ವಲ್ಲ 2 ಕುರಿನ ಕಾಣಬಲ್ವಲ್ಲ ಇವ ನಮ್ಮಲ್ಲಿ ಏನ್ರ ಬೈದನ ಕುರಿಯಕ? ಸಾವ್ಕಾರ ನಿನ್ನೆ ಬಂದಿದ್ನ್ರಿ. ಇವತ್ ಬಂದಿಲ್ರಿ ಸಾವ್ಕಾರ. ಬೆಳಗ್ಗೆ ಜಳಕ ಮಾಡಿ ಕೇಸಿ ಪ್ಯಾಂಟ್ ಹಂಗೆ ಹಾಕ್ಯಂಡ್ ಹೋದ್ನ್ರಿ. ಪ್ಯಾಂಟ್ ಹಂಗೆ ಹಾಕ್ಯಂಡ್ ಹೋಗ್ಯಾನ? ಹ್ಞೂನ್ರಿ ಸಾವ್ಕಾರ. ಏನ ಗದ್ಲು ಮಾಡಿ ನೀವ 2 ಕುರಿ ಕಾಣವಲ್ವ. ನಿನ್ನಿದ್ ಬನ್ ಕುರಿ? ಇದ್ವಲ್ರಿ. ಒಂದ್ಸರಿ ಎಣಸ್ ಹೋಗಲ್ಲ ಕರೆಕ್ಟ್ ಆಗಿ ಎಣಸ್ ಹೋಗ. ನನಗ ಕನ್ಫ್ಯೂಸ್ ಆಗತ್ತಾನ 2 ಸಲ ಎಣಿಸನ್ಲಿ ಕಮ್ಮಿ ಅದಾವ 2. ಏನು ಬದುಕು ಹಾಳು ಮಾಡಕ್ ಕೊಟ್ಟಿದ್ನಪ್ಪ ಇವ. ಪ್ಯಾಂಟ್ ಹಂಗೆ ಹಾಕ್ಯಂದು ನಮ್ಮಂತ ಹಿಂಗ ದುಡ್ಕೊಂಡ್ ತಿನ್ನೋರು ಬದುಕಿನ ಮೇಲೆ ಜೀವನ ಮಾಡಾರ ನಾವು. ಇಂಥ ಮಕ್ಳು ಹುಟ್ಟಿದ್ರ ಏನ್ ಮಾಡ್ಬೇಕಪ್ಪ ಅವನು ಎಲ್ಲಿಗೆ ಹೋಗ್ಬೇಕು ಅನ್ಸಿತ್ತು. ಸಾವ್ಕಾರ ಇದೇವಲ್ರಿ? ಇಲ್ಲಲೇ 2 ಇನ್ನೊಮ್ಮೆ ಎಣಸಲೇ. ನಾನು 3 ಸಲ ಎಣಿಸಿನಿ ಮತ್ತೆ ಈಗ ಒಂದ್ಸಲ ಮತ್ತೆ ಕುರಿಗೆ 2 ಯಾಕಂಡ್ ನೋಡಿದ್ರೆ 2 ಕಮ್ಮಿ ಕಾಣ್ತಾವ. ಎಲ್ಲ ಸಾಕಾತಪ್ಪ ನಿಮ್ ಸಲಗೆ ನಮ್ಗೆಲ್ಲ ಬಿಟ್ಟು ಹೋಗ್ಬಿಟ್ಟತೆ. ಏನು ಬದುಕ ಏನು ಬಾಳ್ಯಾವ ಏನು ಮಾಡ್ತಾವ ಏನ್ ಸುಡುಗಾಡೆ. 2 ದಿನದಾಗ 2 ಬದುಕು ಖಾಲಿ ಆದ್ರ ಮತ್ತೆ ಏನು ಮಾಡ್ತದಿ ಏನಿಲ್ಲ ಕಮ್ಮಿ ಅದಾವಿಲ್ಲ. ಹೌದ್ರಿ ಸಾವ್ಕಾರ. ಅಲ್ಲಲ್ಲೇ ಮತ್ತೆ ನೀವು ಇದ್ದು ಏನು ಮಾಡ್ತಿರಲ್ಲಿ 2 ದಿನದಾಗ 2 ಬದುಕು ಖಾಲಿ ಆದ್ರ ಬದುಕು ಹೆಂಗಲಿ ನಿಮಗೇನು ಕೊಡಮ್ಮ ಏನ್ ಜೀವನ ಮಾಡಮ್ಮ? 2 ಮಕ್ಳು ಬದುಕ್ಸದ್ರ ಹೆಂಗ ಹಿಂಗಾದ? ಅವೇನು ಬಟ್ಟಿ ಉಟ್ಕೊಂಡಿದ್ದಲ್ಲ ಹೊಸ ಬಿದ್ವೇನ ಹಳೆ ಬಿದ್ವ? ಸಾವ್ಕಾರ ಈ ಬ್ಲಾಕ್ ಜೀನ್ಸ್ ಪ್ಯಾಂಟ್ ಬ್ಲಾಕ್ ಹಂಗೆ ಹಾಕೊಂಡಿದ್ನ್ರಿ. ಅಲ್ಲ ಕರೆ ಹಾಕಿ ಇದ್ದ? ಹ್ಞೂನ್ರಿ ಸಾವ್ಕಾರ. ಅಂದ್ರ ಅವ ಹೊಸವ ತಂದಾರ ಬಿಡಲೆ ಕರೆ ಬಿದ್ದಿಲ್ಲ ಮನ್ಯಾಗ. ನೋಡ್ರಿ ನಾನ್ ವಿಚಾರ ಮಾಡ್ತೀನಿ. ಅಲ್ಲಿ ಯಾರ್ದಾರ ಹೊಲ್ದಾಗ ಬೀಳಾರ್ದಾಗ ನೋಡ್ಕೇರ್ ನೋಡು ಊರ್ ನಡಿ. ಆಯ್ತು ಸಾವ್ಕಾರ. ಬರಂತ ಮಕ್ಕಳಾರ್ದ ಇಲ್ಲಿ ಗಿಡ ಆ ಕಡೆ ಹೊಡ್ಕಲ್ಲಿ ಹೊಡ್ಕ ಹೋಗ ಆ ಕಡೆ ಹೊಡ್ಕ. ಹೊಲ್ದಾಗ ಮತ್ತೆ ಹೋಗಿಗೆ ಯಾರ ಹೊಲ್ದಕ್ಕಾರ ಭಾಗ್ಯ ಯಾಕೆ ಇವತ್ತು ಮುಂಜಾನೆ ಬಾ ಅಂತ ಕರೆದು ಬಿಟ್ಟಿಲ್ಲ? ಏನ್ರ ಕೆಲಸ ಇತ್ತೇನು? ಏನಿಲ್ಲಪ್ಪ ಯಾಕ ನೋಡಂಗಾಯ್ತು ಅದಕ್ಕೆ ಕರೆದೆ. ಲಕ್ ಅಂದ್ರೆ ಲಕ್ ನಮ್ದು ನೋಡು. ಕಡೆಗೆ ಈಗಾರ ನನ್ನ ನೋಡಂಗಾತನಂಗ ಆದ್ಯಲ್ಲ. ಇದು ನಾಡ್ದ ತೊಂಡಾಳ್ ಜಾತ್ರೆ ಅದಂತ ಹೋಗಮ್ಮ ಇಬ್ರು ಸೇರಿ. ತೊಂಡಾಳ ಜಾತ್ರೆ ನಡಿವ್ ನೋನು. ಜಾತ್ರೆ ಅಂದ್ರೆ 8 ದಿನ ಅವನು ನಮ್ಗೆ ಏನು ಬೇಕಾಗಿಲ್ಲ ಅಲ್ಲೇ ಅಡ್ಡಾಡಿ ಬಿಡ ಮಕ್ಕಳು. ಅವನು ಜಾತ್ರೆ ಅಂದ್ರೆ ಕೇಳ್ತೀವಿ ಮತ್ತೆ ತರ ಹುಡಿ ಕರಿಯಕತ್ತಿ ಕೇಳ್ತೀವನು. ನಡಿ ಹೋಯ್ ಬಿಡ ಮಗಾರ. ಆಯ್ತು ಹಂಗಿದ್ರೆ 2 ಕುರಿ ಮಾರ್ಬಿಡು ಹೋಗ್ 1 4 ದಿನ ಎಂಜಾಯ್ ಮಾಡಿ ಬಂದ್ಬಿಡ. ಮನುಷ್ಯಕಿದಿ ಏನದಿ ಅಲ್ಲ ಮೊನ್ನೆರ 2 ಕುರಿ ಮಾರಿನಿ
ನಮ್ಮ ಅಪ್ಪ ಇವತ್ತ ಅಲ್ಲಿ ಕುರಿಯಾಗ ಬಂದ್ಗಾರಿ ಕುರಿ ಏನಾರ ಎಣಿಸಿನಂದ್ರ ಕಾಲ್ಮರಿ ತೊಗೊಂಡ್ ಸೀದಾ ನಾ ಎಲ್ಲಿದ್ದೀನಂತ ಹುಡಿಕ್ಯಂಬಂದ್ ತಲೆಗ ಇಡ್ತಾನ ನನಗ. ಮತ್ತೆ ಯಾಡ ಇನ್ನ 2 ದಿನ ಆಗಿಲ್ಲ ಮತ್ತೆ ಯಾಡ್ ಮಾರಂದ್ರ. ಅಲ್ಲ ನಿಂಗ್ ನನ್ಕಿನ ಕುರಿನೇ ಹೆಚ್ಚ ನಿಂಗ. ನೋಡಿ ಯೋಚನೆ ಮಾಡು, ನಿಂಗ್ ಆ ಕುರಿ ಬೇಕಾ ಈ ಕುರಿ ಬೇಕಾ? ನಿಂಗೆ ನಮಗ ನಮ್ಮನೆ ಆಗತ್ತ ನೀ ಅದು ಬರಬರಿನ. ಆದ್ರ ಅಲ್ಲ ಇವಾಗ ಒಂದೊಂದ್ ಕುರಿ 15,000-16,000 ರೂಪಾಯಿ ಕುರಿ ಅದಾವ, ಕಿಮ್ಮತ್ತಿನ ಕುರಿ ಅದಾವು. 2 ಕುರಿ ಅಂದ್ರ 30,000 ರೂಪಾಯಿ ತೊಗೊಂಡ್ ಹೆಂಗ್ ಜಾತ್ರೆ ಮಾಡಕ್ ನೀನ್? ಏನೋ ಒಂದು 1,000-1,500 ಬೆಳೆ 2,000 ರೂಪಾಯಿ ಆದ್ರ ರಗಡಪ್ಪ ಜಾತ್ರೆಗೆ. 30,000 ತೊಗೊಂಡ್ ಏನ್ ಮಾಡಕ್ ನೀನ್ ಜಾತ್ರೆಗೆ 2 ಕುರಿ ಗಂಟ? ಅಲ್ಲಿ ನಿಂಗ್ ರೊಕ್ಕನೇ ಹೆಚ್ಚಾಯ್ತು ಕುರಿನೇ ಹೆಚ್ಚಾಯ್ತು, ನೀನ್ ನಂದ್ ಯೋಚನೆ ಮಾಡಲ್ಲ. ಹಿಂಗಂದ್ರ ಹಿಂಗೈತಿ. ನೀವ್ 30,000 ರೂಪಾಯಿ ತಗೊಂಬಂದ್ರ, ನೀ ಕುರಿ ಮಾರ್ ರೊಕ್ಕ ತಗೊಂಬಂದ್ರ ನಾ ಜಾತ್ರೆಗೆ ಹೋಗಮ್, ಇಲ್ಲಾಂದ್ರ ಹೋಗ್ಬಿಡತ್ತ. ಇಲ್ಲಿ ನೋಡಿ ಸಮಾಧಾನ ಸಮಾಧಾನ, ಹಂಗ್ ಸಿಟ್ಟಿಗೇರ್ಬೇಡ. ಈಗ ನಿನ್ನ ಸಲಾಗಿ ನಮ್ ಕುರಿಯಾಗ ಒಂದ್ ಅರ್ಧ ಕುರಿನ ಸಣ್ಣಾಗಿ ಹೋಗ್ಯವು. ನಮ್ಮ ಅಪ್ಪಗ ಆಗೊಂದೋಗೈತಿ ಈಗೊಂದೈತಿ ಅಂದ್ ಅದು ತಿಂದೈತಿ ಅಂತ ಈಗಾರ ಈಗಿನ ಕಾಲಕ್ಕೆ ತ್ವಾಳೆಲ್ಲ ಉಸು ತ್ವಾಳದ ಮೇಲೆ ನೆವ ಹಾಕ್ಬಿಟ್ರ ನಾವು. ಎಲ್ಲಾರ ಕುರಿ ಕಲ್ತಾಗ ಹೋಗಿರ್ಬೇಕಪ್ಪ, ಅದಾಗ ಒಂದ್ ಕಲ್ತ್ ಇರಾಗ ಒಂದ್ ಕಲ್ತ್ ಅಂತ ಹೇಳಿವಿ. ಒಂದಲ್ಲ ಒಂದ್ ದಿನ ನಮ್ಮ ಅಪ್ಪ ಗೊತ್ತಾತ, ನಾ ಆಗಲೇ ಹೇಳಿನಿಲ್ಲ ಕಾಲ್ಮರಿ ತಗೊಂಡ್ ನನ್ ತಲೆಗ ಇಡ್ತಾನಂತ. ಹಂಗ ಆಗುತ್ತದ ನೋಡಪ್ಪ, ನಿಮ್ಮ ಅಪ್ಪಗ್ ನೀ ಏನ್ ಹೇಳ್ತಿ ಏನ್ ಬಿಡ್ತಿ ನಿಂಗ್ ಬಿಟ್ಟಿದ್ದು. ನಾವ್ ಒಟ್ ಜಾತ್ರೆಗೆ ಹೋಗು ಕುರಿ ಮಾರಿ ಬಾ ಅಷ್ಟೇ. ನೋಡ ಭಾಗ್ಯ, ನೋಡ ಅಲ್ಲ 4 ದಿನ ಎಂಜಾಯ್ ಮಾಡ್ಬಾರ. ನಾ ಅಂತೀನಿ ಏನ್ ರೊಕ್ಕದ ಯೋಚನೆ ಮಾಡ್ತಿಲ್ಲ. ಹಂಗ ಎಂಜಾಯ್ ಮಾಡಕ್ ಬರಲ್ಲ, ನಡಿ ನೋನು ಒಂದ್ 2,000 ಊಟ ನೋನು 4 ದಿನ 2 ದಿನ ತಿರ್ಗಾಡಮ್ಮ. ಜಾತ್ರೆಗೆ ಏನು ಇರಲ್ಲ ಏನ್? ನಂಗ್ ಬೇಕಾಗಿದ್ ಕೊಡ್ಸಲ್ಲ ಏನ್ ನೀನು? 30,000 ರೂಪಾಯಿ ಎಲ್ಲ ಲಕ್ಷ ಆದ್ರೂ ಸಾಲಲ್ಲ ನನಗ. ನೀನ್ ನೋಡಿರ ಹಂಗ ಅನ್ಸುತ್ತ ನೋಡ, ನೀವ್ ಅದ ಬರಾಬರಿಲ್ಲ. ಈಗ ನೋಡ ಹಂಗಸ್ಬೇಡ. ಅಲ್ಲ ನಿನ್ ನಾನ್ ಸಿಕ್ಕಿದ್ದೆ ಹೆಚ್ಚು, ಇರ್ಲಿ ಬಿಡು. ಸನ್ಯಾಸಿಗೆ ಸಾಯ್ತಾನಂತ ಅನ್ಕೊಂಡ್ ಲವ್ ಮಾಡಿದ್ರೆ ನನ್ಗೆ ಅಂತೀನಿ ನೀನು. ಹೋಗತ್ತಾಗ ನಾನು ಓದ್ತೀನಿ. ಏ ಬಾಗಿ ಏನೋ ದಾಂಡಿ ಹಂಗಲ್ ಬಾಗಿ ಆಯ್ತು ಸಿಟ್ಟಿಯಾರ ಬಂದ್ರ ನಾ ಅನ್ನಕ್ಕೆ ಏನನ್ನ ಸುಮ್ನೆ ತಾಗ ಮ್ಯಾಗ ನೋಡಿದ್ರ ನೀ ಏನೇನ ತಿಳ್ಕೊಂಡ್ಬಿಡ್ತೇನೆ. ನಂಗ್ ಮುಟ್ಬೇಡ ಸರಿ. ಅಲ್ಲ ನಾ ಹೇಳಿದ್ರೆ ಕೇಳ, ಹಿಂಗ್ ಸಿಟ್ಟಿಗೆ ದೋಯ್ ಬಿಡೋದನ ಒಂದ ಮಾತಿಗೆ. ಅಲ್ಲ ನಿನ್ ಮುಖಕ್ಕೆ ಯಾವ ಹುಡುಗಿ ಬೀಳ್ತಿದ್ಲು? ನಾನ್ ಬಿದ್ದಿದ್ದೆ ಹೆಚ್ಚು, ಮತ್ ನನಗೆ ಅಂತೀನಿ ನೀನು. ಇರ್ ಬಾ, ನೀ ಹೇಳೋದು ಬರಬರಿ ಐತಿ. ಇರ್ಲಿ ಭಾಗ್ಯ, ಹೋಗ್ಬೇಡ. ನೀವ್ ಹೋದ ನನ್ ಜೀವನ ಹೋದಂಗತ್ತ. ಹೋಗ್ಬೇಡ ಭಾಗ್ಯ. ಏನೇ ಆಕಿಗೆ ಹೋಗ್ಬೇಡ ಅಂತ ಯಾಕೆ ಜಗ್ತದಿ? ಆ ಕಡೆ ಜಕ್ಕಿಂದ ಇಬ್ರು ಸತ್ತಾರ ಹೋಗ್ಬಿಡ್ರ ಕಡೆ ಕುರಿ ಮಾರಿ ಉಳ್ತಾವ. ಅಲ್ಲ ನಾನು ಮನ್ಯಾಗ ಕುರಿ ಕಮ್ಮಾಗಕತ್ತೇವಂತ ನಾ ಅಂತೀನಿ. ಆ ಕುರಿ ತಂದ್ ಈ ಕುರಿ ಗಿಡಕತ್ತಿ ಅಲ್ಲೇ ಎಂತ ಹುಟ್ಟಿ ಬಿಟ್ಟಿಲ್ಲ ನಮ್ಮ ಮನೆಗೆ. ಒಬ್ಬವದನ ಚಂದ ಸಾಕಬೇಕಂತ ನಾವು ಸಾಕಿದ್ರ ನೀನ್ ಎಲ್ಲಾ ಅಳಗಲ್ಲ ನಾಚಕತ್ತಿ ಹುಟ್ಟಿದ್ ನೋಡ್ಲಿ. ಬಿದ್ದು ಸಾಯಲ್ಲ ಆ ಕಡೆ ಸಾಯಿ. ಅಲ್ಲವಾ ತಂಗಿ, ನಿನ್ ಕೆಲ್ಸ ಮುಗ್ದ ಸ್ವಲ್ಪ ಈ ಕಡೆ ಸೈಡಿಗೆ ಬಂದ್ಬಿಡ್ತೇನೆ ನೀನು. ಯಾಕ್ರಿ? ಅಲ್ಲ ಸೈಡಿಗೆ ಬಾ ನೀನು ಮೊದಲ. ಅಲ್ಲ ಯಾಕೆ ಹೇಳ್ರಲ್ಲ? ನಿನಗೇನು ಮಾಡಂಗಿಲ್ಲವಾ, ನಿಂದ ಅದನಲ್ಲ ಅವಾಗ ನಾನು ವ್ಯಾಡ ಚಪ್ಪಲ್ ತಗೊಂಡು ತಲೆ ಮೇಲೆ ಇಡೋದೈತೆ. ಸರಿ ಕಡೆ ಬಾ. ಎಂತ ಹುಟ್ಟಿದಲ್ಲಿ ಎಲ್ಲ ಕುರಿ ಮರಿ ಹಾಳು ಮಾಡಕತ್ತಿದಲ್ಲಿ. ನಿನ್ನಂತವ ಇದ್ರಷ್ಟ ಸತ್ರಷ್ಟ. ನೀನ್ ಇಲ್ಲೇ ಹೊಡೆದು ಒಳೆ ಒಕ್ಕಟ್ಟು ಹೋಗ್ತೀನಿ ಮತ್ತ. ಹವೇಗ್ ಸುಳೆ ಮಗ ಹೆಂಗದ ನೋಡು, ನಾವು ಗುಡಿ ಮುಂದೆ ಕಳು ಮಾಡಿರ್ತಂಗ ಅದ ನಮಗ. ಭಾಗ್ಯ ನೀವ್ ಹೋಗೋಕ್ ಹೋಗ್ಬಿಡು ಒಟ್ಟ. ಬಿಡು ಮರ, ಏನೋ ಓದ್ತೀನಿ. ನಿಮ್ಮ ಅಪ್ಪ ನೋಡಲ್ಲಿ ಹೆಂಗ್ ಬೇಕತ್ತಾನ. ಹೋಗ್ಬೇಡ ಭಾಗ್ಯ, ನೀ ಏನಾರು ಓದ್ಯಾರ ನೋಡ. ನಮ್ಮ ಅಪ್ಪ ಮತ್ತೆ ತಿರುವೇಳಿ ಕಾಲ್ ಮರಿನ ತಲೆಗಿಡ್ತಾನ ನನಗ. ಸರಿಪಾ, ನಂಗೆ ಅಂಜಿಕ್ ಬರತೈತಿ. ನಾ ಹೋಗ್ಬೇಡ. ನಿಮ್ಮ ಅಪ್ಪ ನೀವು ಏನಾರ ಮಾಡ್ಕೊಂಡು ಸಾಯ್ರೆ ಕಡಿ. ನಾ ಓದ್ತೀನಿ ಬಿಡು, ನನ್ ಕೈ ಬಿಡು. ಒಕ್ಕಿದಿ ಅಲ್ಲ ಏನ್ ಮಾತಾಡಕತ್ತಿ ಭಾಗ್ಯ? ಬೆಕ್ಕಾದಾರ ಬರ್ಲಿ ನೀನ್ ಬಿಟ್ಟು ಹೋಗಲ್ಲ ಅಂತಿದ್ದಿ ನೋನ್. ಬೇರೆಗ ನಮ್ಮ ಅಪ್ಪ ಬಂದ್ ಅಂಬ್ರಿ ಕಡಿಯಾಕ ಹೊಡೆ ಹೊಂಟ್ ಬಿಟ್ಟಿಯಲಾಗಲ್ಲ. ಇಲ್ಲ, ಅವಾಗ ಯಾರು ಇರ್ಲಿಲ್ಲ, ಏನೋ ಜೋಶ್ ಒಳಗ ಅಂದಪ್ಪ. ಈಗ ನಿಮ್ಮ ಅಪ್ಪ ನೋಡಿದ್ರೆ ನಂಗೆ ಅಂಜಿಕ್ ಬರತೈತೋ ಮರ. ಸರಿ ಬಿಡು, ನಾ ಓದ್ತೀನಿ. ಅಲ್ಲ ಭಾಗ್ಯ, ಆತು ಈಕೇನ್ ನಂಬಿಕೆ ನಾನು 2 ಕುರಿ ಮಾರಿ 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 ತಂದ್ ಕೊಡ್ತಿದ್ದೇನು? ಹೆಂಗದ ಮತ್ತೆ ಯಾಕೆ ನಿಂತೀವ? ಇಬ್ರು ಜಗಳ ಆಡ್ತಾರ ಅಂತ ನೋಡಕ್ ನಿಂತೇನ? ಓಕೆ ಏನೈತಿ ಮತ್ತೆ? ಮುಗಿತಿ ಮತ್ತೆ ನಮ್ ಸಾಬ್ರದು ಕೇಳಮ್ಮ. ನಮಸ್ಕಾರ ರೀ ಸಾಬ್ರ. ನೀವ ಇಲ್ಲಿಗೆ ಬರ್ತಿರೋ ಇಲ್ಲ ನಾವ ಅಲ್ಲಿಗೆ ಬರಮ್ಮ? ಬಿಡಂಗ್ ಕಣ ಬರ್ತಡಪ್ಪ, ನಾನ ಬರ್ತಡೆ ಇಲ್ಲಿಗೆ ಬಾ. ಮತ್ತೇನು ಬರ್ತಂತದಿ? ಬಂತಡಿ
ವಡಿ ಬಂದ್ ನೋಡ ಮತ್ತೆ ನಾ ಮೊದ್ಲೇ ಹೇಳ್ತೇನೆ ಬಂದರ ಬಾರ್ಲಿ ಮತ್ತೆ ಹಂಗ ಯಾಕೆ ಮಾಡ್ತೆ ಅಂಬ್ರಿ ಕಡೆ ಬಾ ಇಲ್ಲೇ ಬರಂಗ್ ನೋಡ್ ಮತ್ತೆ ನಾ ಇಲ್ಲಾಂದ್ರೆ ಮತ್ತೆ ಇಲ್ಲೇ ಒಳ್ಳೆ ಆಗಿರ್ಬಿಡ್ತು ನೋಡಿ ಹಿಂಗ ಮಾಡಿದ ನೋಡ್ ವಡಿ ಹೊಡ್ಯಂಗಿಲ್ಲ ಬಾ ಅಲ್ಲಲ್ಲಿ ಎಷ್ಟು ದಿವ್ಸಲಿಂದ ನಡೆಯಕತ್ತೈತಿದ ಕೇಳಿಗೆ ಹೊಡಿಬೇಕಂತ ಮಾಡ್ಯಾನ ಏನ್ ಮತ್ತೇನು ಏನ್ ಯೋಚನೆ ಮಾಡಾಕತಿ ಅಲ್ಲಪ್ಪ ಒಂದ್ 2-3 ತಿಂಗಳು ಆತ 2-3 ತಿಂಗಳಾತು ಅಂದ್ರ ಮೊನ್ನೆ 4 ಕುರಿ ಮಾರಿತನು ಇದಕ್ಕ ಹೋಗಿ ಬಂದಂಗ ಆತ ಹೂನಪ್ಪ ಮತ್ತೆ ಹಿಂಗ ಅಳಗಾಲ ಮತ್ತೆ ಕುಂತ್ರಿ ಹಂಗಲಿ ತಮ್ಮ ಮಂದಿ ಹೆಣ್ಮಕ್ಳು ಕರ್ಕೊಂಬಂದು ಹಿಂಗ್ ಕುಂದ್ರಬಾರ್ದಲ್ಲಿ ನಮ್ಮ ಮನೆ ಹೆಣ್ಮಕ್ಳಾದ್ರ ಅಷ್ಟ ಅವ್ರ ಮನೆ ಮಂದಿ ಹೆಣ್ಮಕ್ಳಾದ್ರ ಅಷ್ಟ ಯಾರ್ದು ಹೋದ್ರು ಮಾನ ಮರ್ಯಾದೆ ಹೋದಂಗ ಮಾಡದ್ ಮಾಡ್ತಿ ಮದ್ವೆ ಹಾಕಳನ್ನ ಕೇಳಿಬಿಡು ಮದ್ವಿ ಮಾಡಿಬಿಡ ಅಕ್ಕಿನ ಅಂದಳಪ್ಪ ಏನಂತ ನನ್ನ ಮದ್ವೆ ಹಾಕಿರೋದು ನೀ ಹಂಗಸ್ಬೇಕು ಮದ್ವೆ ಹಾಕಿನಂದಳ ಕೇಳಿಬಿಡಲಿ ಯಾರ ಮಗಳಲ್ಲಿ ಆಕಿ ನಮ್ಮೂರ್ದ ಹುಡುಗಿ ಬದ್ಲಿ ಊರ್ದ ನಮ್ಮೂರ್ದಪ್ಪ ಅವ್ರ ಮನೆ ಅಲ್ಲೇ ಹಿಂದಕೈತೆ ಮನಿ ನೋಡಿಲ್ಲ ನಾನು ಆದ್ರ ನಾನು ನೋಡಿಲ್ಲ ಊರಾಗ ಒಟ್ಟ ಹುಡುಗಿನ ನಾನೇನ್ ಊರಾಗ ಅಡ್ಡಾಡವ ಮತ್ತೆ ಸೀದಾ ಕುರಿಲಿಂದ ಈ ಕಡೆ ಬಂದ್ಬಿಡ್ತೀನಿ ಅಷ್ಟ್ ಮಾಡ್ತಮ್ಮ ಈಗ ಕೇಳ್ಬಿಡು ಯಾರ ಮನಿದ್ ಕೇಳ ಹುಡುಗಿ ಕೇಳ ನಾನ ಹೋಗಿ ಮಾತಾಡ್ರ ಬರ್ತಾರ ಅವ್ರ ಮನ್ಯಾಗ ನೀ ಕೇಳಲೇ ನೀನ ಹಿಂಗ ಕರ್ಕೊಂಬಂದ್ ಕುಂದ್ರಬೇಡ ಮದ್ವಿ ಮಾಡಿಕೊಂಬಿಡು ಆರಾಮ್ ಮನ್ಯಾಗ ಕುಂದ್ರ ಕೂಡಿ ಸಿನಿಮಾದಾಗ ಮಾಡ್ತಾರಲ್ಲ ಹಂಗ್ ಮಾಡಿದ್ವಿ ಹುಡುಗಿನ ಒಂದ್ ಕಡೆ ಒಕ್ಕಟ್ಟು ಒಳಗೆ ಹಾಕಿ ಬಿಡ್ತಾರಲ್ಲ ಹಂಗ್ ಮಾಡಿದೀನಿ ನಿಂದಗಡೆ ಅಲ್ಲೇ ಹುಚ್ಚ ಹೆಂಗ ತಿಳ್ಕೊಂಡಿದಿಲ್ಲ ನಿಮ್ಮಪ್ಪನ ಅರ್ಥ ಮಾಡ್ಕೊಂಡ್ ಇಷ್ಟ ನೀನ ಅಲ್ಲೇ ಒಡದ್ ಒಕ್ಕಡಂಗಿದ್ರಿ ಇಬ್ರು ಏನ್ ದೊಡ್ಡದಲ್ಲಿ ನನ್ ಕೈ ಹಿಂಗ ಒಡದ್ ಒಕ್ಕಟ ಹೋಗ್ಬಿಡ್ತೈತಿ ನಿಮ್ಮನ ನಾನು ಜಗ್ ಪಿಕ್ಚರ್ ಹಿಂಗ ರಂಬಿಸಿ ಹೇಳ್ತಾರ ಅವ್ರ ಮತ್ತೆ ನೀನ್ ಹಂಗ ಮಾಡಿದ ಹಂಗ ಮಾಡಂಗಿಲ್ಲ ಆಕಿ ಕೇಳು ಹೋಗಿ ಬೆಟ್ಟ್ಯಾಗ ಮತ್ತೆ ನಮ್ಮಪ್ಪ ಮದ್ವಿ ಮಾಡ್ತಂದಾನ ಮತ್ತೆ ಹೆಂಗ ಮಾಡ್ಕೊಳಮ್ಮಂತ ಕೇಳು ಅವ್ರ ಮನ್ಯಾಗನು ವಿಚಾರಿಸ್ ಇಲ್ಲ ನಾನ್ ಕರ್ಕೊಂಡ್ ಹೋಗ ಅವ್ರ ಮನೆಗೆ ಅಲ್ಲಪ್ಪ ಮೊದಲ ಆಕಿ ಮುಂದೆ ಹೇಳ್ಬಿಡ್ತಾನ ಆಕಿನ ಅವ್ರ ಮನಿಗ್ ಕರ್ಕೊಂಡ್ ಹೋಗಲ್ಲಮ್ಮನ ಹೆಂಗಾರ ಮಾಡು ಒಟ್ಟಾಗ ಕರ್ಕೊಂಡ್ ಹೋಗ ಆಕಿ ಕೇಳ ಫಸ್ಟ್ ನಾನು ಕುರಿಯಕ್ ಹೋಗ್ತೀನಿ ನಾವ್ ಈರ ಕರಿಯ ಇಬ್ರದಾರ ನೋಡ್ಕೊಂತೀನಿ ಹೋಗಿ ಹಿಂಗ ಏನೇ ಹಾಳ್ ಮಾಡ್ಬಾಡ್ಲೆಪ್ಪ ಕೇಳ್ಬಿಡು ಮದ್ವೆ ಆಗ್ಬಿಡು ಹಿಂಗ ಮತ್ತೆ ಹಿಂಗ ಬಿಟ್ಟು ಅಂದ್ರ ಇನ್ನ 6 ತಿಂಗಳದಾಗ ಇನ್ನ 8 ಕುರಿ ಮಾರ್ತೀನಿ ನೀನು ಬೇಡ 3 ತಿಂಗಳಿಗೆ 4 ಹೋಗ್ಯಾವ ಈಗ ಹೋಗೋದ್ ಬೇಡಪ್ಪ ಕುರಿಯಾಗ ಮದ್ವೆ ಕುರಿ ಗಂಟೆ ಮದ್ವೆ ಏನಾಗಿದ್ದಾರೆ ಇದು ಹೊಲ ಒಂದ್ ಬೇಸ್ ಸಿಕ್ತ ನೋಡ ಕುರಿ ನಿಂತು ಮೇಯಕತ್ತೇವ ಅಲ್ಲ ಸಾಕಾರ ಯಾಕ ಒಳ್ಳೆ ಮುಗಿದಂಗ ಐತಾನ ಹೋಗಿ ಕೇಳಿದ್ರ ತಡಿ ಸೊಕರ ಬರ್ಲೇ ಕರೆ ಏನ ಸೊಕರ ಓಡ್ಸಲ್ಲ ಅದನ್ನ ಆಡ್ ಓಡ್ಸಂಗ ಸಾವುಕಾರ ಆಡ್ ಓಡ್ಸಕ್ ಬರಲ್ಲ ಅವ್ ಕುರಿ ನೋಡ ಅವು ಆಡು ಕುರಿ ಏಕ ಮಾಡಿಬಿಟ್ರಿ ಅವನು ಏನಲ್ಲಿ ಸೊಕರ ಇನ್ ಮ್ಯಾಕ ನಾ ಕುರಿ ಕಾಯದ್ ಬಿಡ್ಬೇಕಂತ ಮಾಡಿದ್ನ್ರಿ ಬರೀ ನಿಮ್ಮ ಅಲ್ಲಲ್ಲಿ ಬದ್ಮಾಸ ನಿಮ್ ಮನೆ ಏನಿದ್ರು ಕಷ್ಟ ನಷ್ಟಕ್ ಆಗಿನ ಮಗನೇ ಕುರಿ ಕಾಯದ್ ಬಿಡ್ತಂದ್ರೆ ಹೆಂಗಲ್ಲ ಮತ್ತೆ ಹಂಗಲ್ರಿ ಸೊಕರ ನಮ್ ಮನೆಯವ್ರ ಹೇಳ್ಯಾರ ಏನಂತ ಬಿಟ್ಟು ಬಿಡಪ್ಪ ಅಂತಂದ ಅಲ್ಲೇ ನೀವು ಅಲ್ಲೇ ಕಾರಣ ಬೇಕಲ್ಲ ಅದಕ್ಕ ಇಲ್ ಸೊಕರ ಈಗ ನನ್ ಮದ್ವಿಗೆ ಏರ್ಪಾಟ್ ಮಾಡಾಕತ್ಯಾರ ಅಲ್ಲ ಇವನು ಕುರಿ ಹಾಕ್ಯಂತ ಹಂಗ ಕೆಲ್ಸ ಮಾಡಿ ಅಂದಂಗ ಆತ ಏನ್ ಮಾಡತ್ ಸೊಕರ ಮನ್ಯಾಗ ಹೆಣ್ ನೋಡಾಕತ್ಯಾರ ಈಗ ಅದಕ್ಕ ಮತ್ ಮದ್ವೆ ಆಗ್ಬೇಕಲ್ಲ ಹಂಗಾಗಿ ಕೇಸಿ ಬಿಡ ಅನ್ನಕತ್ಯಾರ ಈಗ ಮತ್ ಮದ್ವಿ ಒಂದ ಸೆನ್ಸೆನ್ಯಾಕ್ ಬರಾಕತ್ತೈತಿ ಬಂದೈತೆ ಹೆಣ್ ನೋಡ್ಯಾರ ಸೊಕರ ಈ ವಯಸ್ಸಿನಾಗ ದುಡಿದ್ರ ಜಲ್ದಿ ಮದ್ವಿ ಮಾಡ್ತಾರ ಕೆಲವೊಂದ್ ಇರ್ತಾವ ದುಡಿಲಾರ್ದಾಗ ತಿಂದು ಮನ್ಯಾಗ ತಿಂದು ಕುಡ್ದು ತಿಂದು ಮಂದಿ ಕೂಡ ಕಾಲ್ ಮಾರ್ಲೆ ಬೈಸ್ಕೊಂಡ್ ಅಂತವ್ ಮದ್ವಿ ಮಾಡಿದ್ರಾಟ ಬಿಟ್ರಾಟ ಮದ್ವಿ ಮಾಡಾಕತ್ತಾರಲ್ಲ ಚಲೋ ಆತ ಬಿಡು ಮದ್ವಿ ಮುಗಿದ್ ಮಾರ ಬಾರ್ಲಿ ಮತ್ತೆ ನೀನ್ ಅಲ್ಲೇ ಮನ್ಯಾಗ ಕುಂತಿದ್ದಿ ಕುರಿ ಇಟ್ಟಿ ಅಲ್ಲೇ ಮನ್ಯಾಗ ಹಾಕಿದಿಂತೀನಿ ಎಲ್ ಸೊಕರ ಮುಂದೆ ಹೆಂಗಾಗತ್ತ ನೋಡಮ್ಮಂತ ಹೇಳ್ರಿ ಹೌದಾ ಮದ್ವಿಗೆ ಹೇಳಪ್ಪ ಮತ್ತೆ ಹಂಗ ಮರ್ತಿಗಿರ್ತದಿ ಸೊಕರ ನಿಮ್ಮನ್ನ ಮರಿತೀನಿ ಅಂದ್ರೆ ಅದ ಅಂತೀನಿ ಸರಿ ತಗ ಹೋಯ್ ಬಾ ಹೋಗ್ ಸೊಕರ ಸರಿ ಸರಿ ಹೋಯ್ ಬಾ ಆಯ್ತ್ರಿ ನೋಡ್ ಮಗ ಟ್ಯಾಂಕ್ಸ್ ಕೊಡ್ತಾನ ನಮಗ ಎಷ್ಟು ಶಾರ್ಪ್ ಆಗ್ಯಾನ ನೀ ಇರ್ಲಾಡಿ ಮತ್ತೆ ಅವಂತರ ಮದ್ವಿ ಮಾಡಿಕಂತಾನ ಓದ್ತಾನಂದ್ರ ಏನ್ ಮಾಡಕ್ಕಾಗತ್ತ ದನ ಕಾಯರಿಗೆ ಬಿಡುಗಡೆ ಆದ್ರ ದಂದರಿಗಂತ ಬಿಡುಗಡೆ ಆಗಲ್ಲ ನಾವ್ ಮಾಡ್ಕೊಂಡಿದ್ದ ಮತ್ತೆ ನಾವ್ ಕಾಯ್ಬೇಕು ಮತ್ತೆ ಬದಕ್ ಚಂದ ನೋಡ್ಕೊಂಡ್ರಿ ಏನ್ ನೋಡು ಮಗ ಬಾ ಅಲ್ಲ ಮದ್ವಿ ಸನ್ಯಾಕ ಟ್ಯಾಂಕ್ಸ್ ಕೊಡಕ್ ಕೊಡ್ತಾವ ಬಾ ಕೈ ಮಾಲಕನದ ಕುರಿ ಕಾದ ಜನ್ಮಂಬದ ಸಡದೋಗೈತಿ ಯಾಕ ಮದ್ವೆ ಆದ್ನಂದ್ರ
ಒಂದ್ 6 ತಿಂಗಳು ಒಟ್ಟ ಹೊರಗ ಬರಂಗಿಲ್ಲ ನೋಡ. ನನ್ನ ಹೆಂಡತಿ ಕೈಲಿ ಕೈ ಕಾಲು ಮಸಾಜ್ ಮಾಡ್ಸ್ಕೊಂಡ್ ಆರಾಮ ನೋಡ್ಬೇಕಂತ ಮಾಡೀನಿ. ನಮ್ಮ ಅತ್ತಿನ ಕೇಳಿದ್ರ ಮಗಳು ಹೊಲ್ದಕ್ ಹೋಗ್ಯಾಳಪ್ಪ ಅಂತಂದ್ಲ. ಈಗ ನೋಡಿರ ಕಾಣವಾಳ. ಯಾಕ ವ್ಯಕ್ತಿನ ಮುರಿದಂಗ ಆಕೈತಿ. ಇಲ್ಲಿ ಸಂಡ ಹೋಗಿ ಬಂದ್ಬಿಡ್ಲೇನ. ನಡಿ ಜಾಲಿ ಗಿಡ ಐತಿ ಹಂಗ ಮನೆಗೆ ಹೋಗಿ ಕುಂತ್ಬಿಡ. ಎಷ್ಟು ತ್ರಾಸ ಕೊಡುತ್ತ. ಅಲ್ಲ ನಿಮ್ಮಪ್ಪ ಮೊನ್ನೆ ಗಲಾಟೆ ಬಡ್ದಿರ್ಬೇಕು ನಿಂಗ. ನನಗ ನೀ ಹಂಗ ತಿಳ್ಕೊಂಡಿರ್ತಲ್ಲ. ಇವ್ರ ಅಪ್ಪನ ಕೈಗೆ ಸಿಕ್ಕಿವ ಎಂಡಿನ ಹಾಕಿರ್ತಾನಂತ ತಿಳ್ಕೊಂಡಿರ್ತಲ್ಲ. ಅಲ್ಲ ಮನುಷ್ಯ ಕದಿ ಏನಿದೆ ನೀನ್ ಅವ್ನ ಅಲ್ಲೇ ನಿಂತಂದ ನಮ್ಮ ಅಪ್ಪನ ಕಡೆಯಿಂದ ಬಿಡುತ್ತಾಳ ಅಂತಂದ್ರ ಕೈ ಸಿಗ್ಲಾರ್ದ ಮುಡಿ ಹೋಗದ. ಹೋಗೋಯಪ್ಪ ನಿಮ್ಮ ಅಪ್ಪ ನೋಡ್ರ ಅಂಜಿಕ್ ಬರತ್ತಿತ್ತ. ಏನ್ ಓದ್ರಾತನೋ ಮರೆಯವ, ಏನ್ ಬಾಯಿ ಒಂದು ನೀನು ಯಾರೇ ಇರ್ಲಾರ್ದ ಕೇಳ್ಬೇಕು. ನಮ್ಮನ್ ಯಾರ ದೂರ ಮಾಡ್ರು ಹಂಗ ಹಿಂಗ ಸುಮ್ಮನೆ ಕೆಲ್ಸಕ್ ಬರೋರ್ ಮಾತು ಅಂದಂಗ ಆತವು. ಒಯ್ಲ್ ಬಿಡು ಸುಮ್ಮನೆ ಯಾಕೆ ಮೋತಿ ಹಿಂಡಿಕೆ ಅಂತ ಕುಂದಿರ್ತಿದೆ. ಈಗ ನಮ್ಮ ಅಪ್ಪ ನೀ ಆ ಹುಡುಗಿನ ಭಾಳ ಇಷ್ಟಪಡಕತ್ತಿ ಏನಂತ ಕೇಳ್ದ. ಹ್ಞೂನಪ್ಪ ಅಂತ ಹೇಳ್ಬಿಟ್ಟಿ ನಾನು. ಏನಂದ? ನೀನು ಭಾಳ ಇಷ್ಟಪಡಕತ್ತಿಲ್ಲ? ಏನಂದ? ಮುಂದೆ ಹೇಳ್ತೀನಿ ನಾನು. ಮುಂದೆ ಹೇಳೋದಕ್ಕೇನೈತಿ. ಈಗ ಇಷ್ಟಪಡಂಗಿದ್ರ ಸುಮ್ಮನೆ ಅಡ್ಡಾಡಿಕಂತ ಖಾಲಿ ಪಿಲಿ ಅಡ್ಡಾಡಿಕಂತ ಕುಂದ್ರಬಾರ್ದು. ಅವ್ರ ಮನ್ಯಾಗೂ ಮರದಿ ಇರ್ಲ ಮತ್ ನಮ್ಮ ಮನ್ಯಾಗೂ ಮರದಿ ಇರಂಗಿಲ್ಲ. ಹಿಂಗ ಅಡ್ಡಾಡಿಕಂತ ಕುಂತ್ರ ಅದಕ್ಕ ನಮ್ಮ ಅಪ್ಪ ಏನ್ ಹೇಳನ್ ಗೊತ್ತನ? ಏನ್ ಹೇಳನ? ಆ ಹುಡುಗಿನ ಕೇಳ ಹ್ಞೂ ಅನ್ಲಂದ್ರ ಮದ್ವಿ ಮಾಡ್ಕೊಂಬಿಡ ಅಂತ ಹೇಳ್ಯಾನ. ಮದುವೆ? ಹೋಗೋ ಮರೆಯ, ನಾ ಮದುವೆ ಆಗ್ತೀನ? ಇಲ್ಲ. ಯಾಕ? ನಂಗೆ ಇಷ್ಟ ಇಲ್ಲ. ಸುಮ್ ಟೈಮ್ ಪಾಸ್ ಸಂಬಂಧ ಮಾಡಿನ ನಿಂಗ. ಟೈಮ್ ಪಾಸ? ನೀನ್ ಎಗ್ಗಣ ಮಾರಿದ ಅಲ್ಲ. ಆರಾಮು ಕುರಿಯಾಗ ಹಾಲು ಬಾಣ ಉಣ್ಕೊಂತ ಅಡ್ಡಾಡವನ್ನ ಅಲ್ಲೇ ಇಲ್ಲೇ ತಿರ್ಗಾಡಕ್ ಹಚ್ಕೇರಿ ಒಂದ ತಿಂಗಳದಾಗ 7-8 ಕುರಿ ಮಾರಿಸಿದಿ. ಮಗ್ಲು ಕುಂತ್ನ್ಯಾಗ ನೀನ ಚಿನ್ನ, ನೀನಾರನ್ನ, ನೀನ್ ಅದು, ನೀನ್ ಇದು, ಅದ್ ಏನೇನ ಇರ್ಲಾರ್ದ ಹೆಸರೆಲ್ಲ ಹೇಳಿಗ್ಯದ. ಈಗ ಟೈಮ್ ಪಾಸ್ ಅಂತ್ಯ ನೀನು ಸೀದಾ ಮದ್ವಿ ಮಾಡ್ಕೊಂಡಿ ಬೇಷ ಆತ. ಇಲ್ಲ ತಗೊಂಡ್ ಸೀದಾ ಕ್ಯಾನಲ್ಗೆ ಬಿಡು. ನೋಡು ನೀ ಇಲ್ಲಿದಂದ್ ಮಾತಾಡ್ಬೇಡ. ನಂಗ ನಿಂಗ ಮದ್ವೆ ಆಗ ಇಷ್ಟ ಇಲ್ಲ. ನಾನ್ ನಿನ್ ಜೊತೆ ಜಸ್ಟ್ ಟೈಮ್ ಪಾಸ್ ಸಂಬಂಧ ಮಾಡೀನಿ. ಏನ್ ಇವೆಲ್ಲ ನನ್ ಮುಂದೆ ಇಟ್ಕೋಬೇಡ ಅಷ್ಟೇ. ಭಾಗ್ಯ, ಕುರಿನ ನನ್ನ ದೇವ್ರ ಅನ್ಕೊಂಡು ಕುರಿ ಕಾಯ್ಕೆ ಅಂತ ಹಾಲು ಬಾನ ಉಂಡ್ಗಾರಿ ಆರಾಮ್ ಕುರಿ ಜೊತೆ ಕಾಲ ಕಳೆದವ ನಾನು. ಆದ್ರೆ ನನ್ನ ಜೀವನದಾಗ ನೀನು ಬಂದ ಮೇಲೆ ನನಗೆ ಇದೆಲ್ಲದಕ್ಕಿಂತ ನಿನ್ನ ಪ್ರೀತಿನ ಹೆಚ್ಚಾಗಿ ಗೊತ್ತು. ಆದ್ರೆ ಈಗ ನೀ ನನ್ನ ಮದುವೆ ಆಗಲ್ಲ ಅಂತಗಾರಿ ಟೈಮ್ ಪಾಸಿ ಲವ್ ಮಾಡಿನಂತ ಹೇಳ್ತಲ್ಲ. ಹಿಂಗೆ ಹೇಳಕ್ಕ ಹೆಂಗಾರ ಮನಸ್ಸು ಬರುತ್ತೆ ಬಗ್ಗೆ ನೀನು? ಆಗಲ್ಲ. ಈಗೇ ನೀನು ಕ್ಯಾನಲ್ದಾಗ ಹೋಗಿತೀನಿ, ಅಲ್ಲಿ ಹೋಗಿತೀನಿ, ಇಲ್ಲಿ ಹೋಗಿತೀನಿ ಅನ್ನತಿ. ಇನ್ ಮದ್ವೆ ಆದ್ಮೇಲೆ ನನ್ನ ಸಾಯಿ ಹೊಡೆಯಲ್ಲ ಅಂತ ಏನ್ ಗ್ಯಾರಂಟಿ? ಸಂಸಾರದಾಗ 1-2 ತಪ್ಪು ಬಂದ್ರೆ ನೀ ನನ್ನ ಸಾಯಿ ಹೊಡೆಯವನೇ ನೀನು. ಹಂಗಲ್ ಬಗ್ಗೆ ನೀನು ಇಷ್ಟು ದಿವಸ ನನ್ನ ಜೊತೆಗಿದ್ಗಾರಿ ಈಗ ಮದುವೆ ಆಗಲ್ಲ ಅಂದಲ್ಲ. ಅದಕ್ಕೆ ನನಗೆ ಇದ್ದಕ್ಕಿದ್ದಂಗೆ ಸಿಟ್ಟು ಬಂದಾಗತ್ತೆ ನೋಡು. ಈಗ ಸಿಟ್ಟು ಎಂತಲ್ಲಿ ಬರ್ತದೆ? ಅತಿ ಹೆಚ್ಚು ಪ್ರೀತಿ ಎಲ್ಲಿರ್ತ ಅಲ್ಲಿ ಸಿಟ್ಟು ಬರೋದು ಸಹಜ. ನೋಡು, ನಾನು ನಿನ್ನ ಮದುವೆಗಿಂತ ಚಲೋತ್ನೇ ನೋಡ್ಕೊಂತೀನಿ. ಅರ್ಥ ಮಾಡ್ಕೆ ನಾ ಹೇಳೋದೊಂದು. ಅಪ್ಪ ಬಿಡುಪ್ಪ ನೀನು. ಭಾಗ್ಯ, ನೀ ಹೆಚ್ಚಿಗೇನು ಮಾತಾಡಕೋಬೇಡ. ನಿಂಗೆ ಹೇಳಿನಿಲ್ಲ ಟೈಮ್ ಪಾಸ್ ಪ್ರೀತಿ ಮಾಡಿನ ಅಂತೇಳಿ. ಆ ಟೈಮ್ ಪಾಸ್ ಏನು? ನೀ ಏನೇ ಹೇಳಿದ್ರು ನಾನ್ ನಿನ್ನ ಮದ್ವೆ ಆಗಲ್ಲ, ನಂಗೆ ಮದ್ವೆ ಆಗಕ್ ಇಷ್ಟ ಇಲ್ಲ ಅಷ್ಟೇ. ನಂಗೆ ಬಿಟ್ಬಿಡು. ನಾವು ಅಲ್ಲ ಭಾಗ್ಯ, ನೀನ ಒಲ್ಲೆ ಅಂದ್ರ ಮತ್ ನನ್ ಜೀವನ ಕತಿ ಹಂಗ. ನಿನ್ ಜೀವತ ನಾನೇನ್ ಮಾಡ್ಲಿ? ಹೋಗಲ್ ಕೆನಲ್ ಐತ ಬಿದ್ ಸಾಯಿ ಹೋತಾಗ. ಕುರಿ ಕಾಯ್ಕೆ ಅಂತ ಆರಾಮಿದ್ದೆ ಭಾಗ್ಯ. ನಿನ್ನಿಂದ ಬೆನ್ನತ್ಗೇರಿ ಎಲ್ಲ ಹಾಳಾಗ್ಬಿಟ್ಟಿನಿ. ಆದ್ರೆ ನಿನ್ನ ಮಾತ್ರ ಬಿಡಂಗಿಲ್ಲ ಭಾಗ್ಯ. ಇವತ್ತು ನಾನು ನೀನು ಏನು ಹೇಳಿದ್ದಿ ಕೆನಲಿಗೆ ಬಿದ್ದು ಸಾಯಂದ್ಯಲ್ಲ, ನಾನು ಯಾಕೆ ಬಿದ್ದು ಸಾಯ್ಲಿ? ಒಂದು ಹೆಣ್ಣಾಗೇರಿ ನಿನ್ಗೆ ಇಷ್ಟ ಆಟ ಐತೆ ಅಂದ್ರೆ ನನಗೆ ಎಷ್ಟು ಇರಬೇಡ. ನನ್ನ ಜೀವನದಾಗ ಮದುವೆ ಅಂತಾದ್ರ ನಿನ್ನ ಹಾಕಿನಿ, ಇಲ್ಲಾಂದ್ರೆ ಜೀವನ ಪೂರ್ತಿ ಹಂಗ ಇರ್ತೀನಿ ನೋಡಮ್ಮ. ಇನ್ ನಡ್ದೈತೇನ ಇದು ಕೆಲಸ? ತಡಿ ಮಾಡ್ತೀನಿ ತಡಿ. ಅಲ್ಲ
ನಾವ್ ಇಬ್ರು ಮಾತಾಡೋದೇನ್ರಿ ನೋಡೋಣ ಏನ್ ಮಾಡೋಣ ನೋಡಿದ್ರು ನೋಡ್ಲಿ ಬಿಡು ಏನಾರ ಒಂದೇಳಿ ಮ್ಯಾನೇಜ್ ಮಾಡಿದ್ರೆ ಭಾಗ್ಯ ಅಲ್ಲ ಎದಕ್ಕೆ ಏನ್ ಇಂತ ಬರೀ ಇದಾಗಿಬಿಟ್ಟಿಯಲ್ಲ ಯಾಕೆ ಕಳವಳ ಮಾಡಕತ್ತಿಯಲ್ಲ ಏನಾತ ಏನಿಲ್ಲ ಮಾಮ ಏನ್ ನೀ ಏನಿಲ್ಲ ಈ ಕಡೆ ಬರಾತಿ ಏನಿಲ್ಲ ಇಲ್ಲೇ ಹೊಲ್ದಕ್ ಹೋಗಿದ್ನೆ ಹಾ ಏನ್ ಪಿಕ್ಚರ್ ಬಾರಿ ಜೋರ್ ನಡೆಸ್ಬಿಟ್ಟಿಯಲ್ಲ ಪಿಕ್ಚರ ಏನ್ ಪಿಕ್ಚರ್ ಮಾಮ ಗುದ್ಲು ಅಂದ್ ನನ್ಗೆ ಅಲ್ ಮರಿ ಹಂಗ ಇಷ್ಟೊತ್ತಿನ ಏನ್ ಮಾತಾಡ್ಕೊಂತ ನಿಂತಿದ್ದೆ ಏನಿಲ್ಲ ಯಾಕ ಏನಾಯ್ತು ನಾ ಎಲ್ಲಾ ನೋಡಿನ್ ನಿಮ್ ಪಿಕ್ಚರ್ ಆಟ ಏನ್ ನಡ್ಸಿದ್ದೆ ಅಂತ ಹೇಳ ಇಲ್ಲ ಮಾಮ ಅವ ನನಗ ಬಾಳ ದಿನ ಆಯ್ತು ಲವ್ ಮಾಡಂತ ಒಂದ್ ಜೀವ ತಿನ್ನತಾನ ನಾವೆಲ್ಲ ನಂಗ ಆಗಲ್ಲಪ್ಪ ನನ್ನ ಮಾಮನ್ ಮದ್ವೆ ಆತೀನಿ ಅಂತ ನಾನು ಆತೀನಿ ಅವ್ ನನಗ್ ಬಿಡಲ್ಲ ಅಂತ ಒಟ್ಟ ಬಿಡಲ್ಲ ಅಂತ ಹೇಳತ್ತಾನ ಹಿಂಗನ್ನ ಅವನ ಇದಕ್ಕೇನ್ ಒಂದ್ ಪ್ಲಾನ್ ಮಾಡ್ಬೇಕಲ್ಲ ಆತ ಈ ನಡಿ ವಿಚಾರ ಮಾಡಮಂತ ಬಾ ಅಲ್ಲ ನಿನ್ನ ನಂಬಕ್ ಆಗವಲ್ದಲ್ಲ ಅಂತೀನಿ ನಾನಾಗಿ ನಿನ್ನ ಮದುವೆ ಮಾಡ್ಕ್ಯಾರಮ್ಮ ಅಂದ್ರಿ ಎಷ್ಟು ಬೇಡಿಕೆ ಅಂದ್ರು ವಲ್ಯ ಅಂತ ಓದಕ್ಕೆ ಇದ್ದಕ್ಕಿದ್ದಂಗೆ ಸಡನ್ ಆಗಿ ನೀನ ಬೇಕಂತ ಬಂದಿಯಲ್ಲ ಇದರಿಂದ ಏನು ಸಂಚಿಲ್ಲೋದಲ್ಲ ಇಲ್ಲ ಏನು ಸಂಚಿಲ್ಲ ನಾನು ನಿನ್ನ ಇಷ್ಟಪಟ್ಟೆ ಮದ್ವೆ ಆಗ್ಬೇಕಂತ ಬಂದೀನಿ ಮತ್ತೆ ನಾನು ನಿನ್ನ ಇಷ್ಟಪಟ್ಟ ಬಂದಿದ್ನಲ್ಲ ಮತ್ತೆ ಬ್ಯಾಡ ಅಂದೆವಾಗ ಇಲ್ಲ ಅದೇನೋ ಆಗೋಯ್ತು ಇವಾಗ ನಾವಿಬ್ರು ಮದ್ವೆ ಆಗೋಣ ನಿನ್ನ ಅಷ್ಟು ಸರಳ ನಂಬಕ್ಕಾಗಲ್ಲ ಅವಾಗ ಹಿಂಗ ಅಂತೇಳಿ ಫಸ್ಟ್ ಬಂದ್ಗಾರಿ ಒಂದು 7-8 ಕುರಿ ಮಾರಿಸಿದ್ದಿ ಓ ಅಂದ್ರೆ ನೀನು ಬೇರೆ ಕಡೆ ಮದುವೆ ಆಗ್ಬೇಕಾರ ರೊಕ್ಕ ಕಮ್ಮಿ ಬಿದ್ದಿರ್ಬೇಕು ಅನ್ಸುತ್ತೆ ಅದಕ್ಕೆ ಇವನು ಹೊಸ ಕುರಿ ಮಾರಿಸಿ ಮದುವೆ ಮಾಡ್ಕೊಂಬಿಡಕಂತ ಬಂದಿಯ ನಂಗಾರ ಇಲ್ಲ ಹಂಗೇನಿಲ್ಲ ನಂಗೆ ಹೋದ್ಮೇಲೆ ಅರು ಆಯ್ತು ನಾನು ನಿಂಗೆ ಮೋಸ ಮಾಡಲ್ಲ ಮದುವೆ ಆಗ್ತೀನಿ ಇಂಥವೆಲ್ಲ ನಂಬಂಗಿಲ್ಲ ಹಿಂಗೆ ಬಣ್ಣದ ಮಾತಾಡಿ ನಾನು ಬಲಿಗೆ ಹಾಕಿದ್ದಿ ಮೊದಲ ನೋಡ ನಾನು ನಿನ್ನ ನಂಬ್ಬೇಕಂದ್ರೆ ನೀನು ನನ್ನ ಕಡೆ ತಿರುಗಿ ಬರೋಕ್ಕೆ ಏನು ಕಾರಣ ಅಂತ ನನಗೆ ಸ್ಪಷ್ಟವಾಗಿ ಗೊತ್ತಾಗ್ಬೇಕು ಅಂದ್ರೆ ನಾನು ನಿನ್ನ ನಂಬುತ್ತೀನಿ ಇಲ್ಲ ಅಷ್ಟು ಸರಳ ನಾನು ನಿನ್ನ ನಂಬಲ್ಲ ಹಂಗಂತ ನಾನು ನಿನ್ನ ಬಿಡೋಕನ ರೆಡಿ ಇಲ್ಲ ಮತ್ತೆ ಹೇಳು ಇವಾಗೇನು ನಾ ಯಾಕೆ ಬಂದೆ ಅಂತ ಗೊತ್ತಾಗಬೇಕಿಲ್ಲ ಅದು ಕಾರಣ ಏನಂತ ಗೊತ್ತಾಗಬೇಕಿಲ್ಲ ಹೌದು ನನ್ನ ಮಗ ನೀನು ಭಾಳ ಹಚ್ಕೊಂಡನವ ಒಟ್ಟ ಕುರಿ ಕಡೆ ಜ್ಞಾನನೇ ಇಲ್ಲ ನೀನ ಬೇಕು ಅನ್ನೋ ಹಂಬಲ ಭಾಳ ಅದ ಅವ್ನು ಬಿಡಬಾರ್ವಾ ತಂಗಿ ನಿನಗ ಅವ ಬಿಟ್ರ ಇನ್ನೊಬ್ಬ ಬೇರೆ ಸಿಕ್ಕಾನ ಮದುವೆ ಆಗಾಕ ನನಗೆ ಅವ ಸತ್ರ ಅವನಂತ ಮಗ ಸಿಗಂಗಿಲ್ಲವ ನನಗೊಬ್ಬನೇ ಮಗ ಮುತ್ತಿನಂಗೆ ಬೆಳೆಸಿನ ತಂಗಿ ಇವು ನಿನ್ನ ಕೈ ಅಲ್ಲವ ಕಾಲ ಅಂತ ತಿಳ್ಕೊಂಡು ನೀನು ಬೇಡ್ಕೊಂತೀನವ ನನ್ನ ಮಗನ ನನಗೆ ಉಳಿಸ್ಕೊಡವ ತಂಗಿ ಅವ್ನು ಮಾಡ್ಕೊಡವ ನೀನು ಬೇಕಾದ ಭಾಳ ಅದ ಎಲ್ಲ ನಿನ್ನ ಹೆಸರಲ್ಲಿ ಹಸ್ಕೊಂತ ಆದ್ರೆ ನನ್ನ ಮಗಗ ಜೀವನ ಕೊಡವ ಒಳ್ಳೆ ನಿನಗೆ ಭಿಕ್ಷೆ ಬಿಡಕತ್ತೀನಿ ಅಂತ ತಿಳ್ಕೊ ದಯವಿಟ್ಟು ತಂಗಿ ಅರ್ಥ ಮಾಡ್ಕೊ ನಾ ಹೇಳೋದು ಓಹೋ ಮಗ ಆಕ್ಟಿಂಗ್ ಮಾಡ್ತಾನ ಅಂದ್ರೆ ಮಗನ್ಕಿಂತ ತಂದೆನೇ ಭಾರಿ ಆಕ್ಟಿಂಗ್ ಮಾಡಾತ್ತೀರಿ ಏನು ಇಬ್ರು ನಾಟಕ ಮಾಡಿ ಏನು ನನ್ನ ಮನಸ್ಸು ಹೊಲಿಸ್ಬೇಕಂತ ಮಾಡಿರಿ ಇವಕ್ಕೆಲ್ಲ ನಾ ಬಗ್ಗುದಿಲ್ಲ ಏನು ನಾಟಕ ಮಾಡಕ್ಕೆ ಹೋಗ್ಬೇಡ್ರಿ ನನ್ನ ಮುಂದೆ ತಾಯಿ ನಾಟಕ ಮಾಡೋರು ಅಲ್ಲವ ನಾವು ನಿನ್ನ ಮುಂದ ನನ್ನ ಮಗಗ ಪ್ರೀತಿ ಭಿಕ್ಷೆ ಕೊಡವ ಅಂತ ಬೇಡ್ಕೊಳಕತ್ತೀನಿ ತಾಯಿ ಇದಕ್ಕಿಂತ ಹೆಚ್ಚೇನವ ನಿನ್ನ ಕಾಲರ ಹಿಡ್ಕೊಂಡು ಬಿಡ್ಕೊತೀನಿ ತಾಯಿ ನನ್ನ ಮಗನ ಉಳಿಸ್ಕೊಡುವ ಓ ಇದಾ ಮ್ಯಾಟ್ರ್ ಅದ ಅಂತೀನಿ ನಾನು ನೀನು ಅಷ್ಟು ಸರಳ ಬಗ್ಗ ಹೆಣ್ಣಲ್ಲ ಹೆಂಗ ನನ್ನ ತಲೆ ಒಳ್ಳಿ ಬಂದ್ಲು ಅಂತ ಬಗೆ ನೀನು ನನ್ನ ಮದುವೆ ಆಗ್ಬೇಕಂದ್ಗಾರಿ ನಮ್ಮಪ್ಪ ನಿನ್ನ ತಲೆ ಬಂದು ನಿನ್ನ ಕಾಲು ಹಿಡ್ಕೊಂಡು ಬೇಡಿಕೆಂದ್ಗಾರಿ ನಿನ್ನ ಒಪ್ಪಿಸ್ತಾನಂದ್ರ ಅದಕ್ಕೆ ನಾನು ಒಪ್ಪಂಗಿಲ್ಲ ನನ್ನ ಸಲುವಾಗಿ ನಮ್ಮಪ್ಪ ಬಂದು ನಿನ್ನ ಕಾಲು ಹಿಡ್ಕೋಬೇಕಾ ಬೇಕಾಗಿಲ್ಲ ಬಗ್ಗೆ ನಮ್ಮಪ್ಪ ಇನ್ನೊಬ್ರ ಕಾಲು ಹಿಡಿಯೋದು ನನಗಿಷ್ಟ ಆಗಂಗಿಲ್ಲ ನನಗೆ ಭಾಳ ಆಟ ಇತ್ತು ನಿನ್ನ ಬಿಡಬಾರ್ದು ನಿನ್ನ ಮದುವೆ ಆಗ್ಬೇಕು ನನ್ನ ಜೀವನದಾಗ ಮದುವೆ ಅಂತ ನಿನ್ನ ಅಂದ್ರೆ ಭಾಳ ಆಟ ಮಾಡಿದ್ನಿ ನಾನು ಆದರೆ ನೀ ಏನು ಹೇಳಿದಿ ನೋಡು ನಿಮ್ಮಪ್ಪ ಬಂದು ನನ್ನ ಕಾಲು ಹಿಡ್ಕೊಂಡಕ್ಕೆ ನಾನು ನಿನ್ನ ಮದುವೆ ಹಾಕಿ ಬಂದೀನಿ ಅಂತ ಇದು ನನಗಿಷ್ಟ ಆಗಲಿಲ್ಲ
ಇನ್ಮೇಲೆ ನೀನು ಯಾರ ನಾನು ಯಾರ, ನಿನ್ನ ಪಾಡಿ ನೀನಿರು, ನನ್ನ ಪಾಡಿ ನಾನು ಇರ್ತೀನಿ. ಇಲ್ಲ ಹೋಗ್ಬೇಡ. ಅಲ್ಲ ನಿಮ್ಮ ತಂದೆ ನೋಡಿದ್ರ ನೀ ಚಂದಿಲ್ಲ ಅಂತೇಳಿ ನನ್ನ ಕಾಲಿಗೆ ಬಿದ್ದ, ನೀ ನೋಡಿದ್ರೆ ನಿಮ್ಮ ತಂದೆ ಚಂದಿಲ್ಲ ಅಂತೇಳಿ ನನಗೆ ಬಿಡಾಕತ್ತಿ. ಇಷ್ಟು ದಿನ ನನಗೆ ಬಿಟ್ಟು ಬದುಕಲ್ಲ ಅಂದ ಇವತ್ತು ಬಿಟ್ಟು ಹೊಂಟಿದೆ. ಇಲ್ಲ ನಿಮ್ಮಿಬ್ಬರ ನಡುವೆ ಇಷ್ಟು ಬಾಂಧವ್ಯ ಐತೆ ಅಂದ್ರೆ ನಿಮ್ಮ ಮನೆಗೆ ಬರೋ ಸೊಸಿಗೆ ನೀವು ಎಷ್ಟು ಚಂದ ನೋಡ್ಕೊಳ್ಲಿಕ್ಕಿಲ್ಲ. ಇದೆಲ್ಲ ನೋಡಿ ನನಗೆ ನಿಂಗೆ ಬಿಡೋ ಮನಸ್ಸೇ ಆಗ್ತಿಲ್ಲ. ನಾನು ನಿಂಗೆ ಮದುವೆ ಆಗ್ತೀನಿ, ನಂಗೆ ಬಿಟ್ಟು ಹೋಗ್ಬೇಡ. ಭಾಗ್ಯ, ನೀನು ಮೊದಲು ಮಾಡಿದಂಗೆ ನಾಟಕ ಮಾಡಕ್ಕೆ ಬಂದ್ರೆ ಅದು ಈಗ ವರ್ಕೌಟ್ ಆಗಂಗಿಲ್ಲ. ನಾನು ನಿನಗೆ ಆಗಲೇ ಹೇಳಿದ ನೆನಪೈತಿಲ್ಲ, ನಿನ್ನ ಪಾಡಿ ನೀನಿರು, ನನ್ನ ಪಾಡಿ ನಾನಿರ್ತೀನಿ. ಇಲ್ಲ ನಿಂದ್ರು, ನೀ ಇವಾಗ ನಾನು ಮದುವೆ ಮಾಡ್ಕೊತೀನಿ ಅಂತ ಕರ್ಕೊಂಡು ಹೋದ್ರೆ ಅಷ್ಟೇ ನಾನು ನಿನ್ನ ಜೊತೆ ಬರ್ತೀನಿ. ಇಲ್ಲ ಅಂತಂದ್ರೆ ನಾನು ಇಲ್ಲೇ ಬಿದ್ದು ಸಾಯ್ತೀನಿ. ಹೌದಾ? ಬೀಳಂಗಾರ ಏನು ಬೀಳ ಅಂದ ತಕ್ಷಣ ಬೀಳಕ್ಕೆ ಹೋಗ್ಬಿಡದ? ಭಾಗ್ಯ, ನೀನು ಎಲ್ಲಿ ಮೊದಲಿನ ಥರ ಅದೇನಂತ ನನಗೆ ಡೌಟ್ ಬಂದಿತ್ತು. ಹಂಗಾಗಿ ಸುಮ್ಮನೆ ಹೇಳಿದ್ನಿ. ನೀನು ಬಿದ್ರ ನಾನು ಸುಮ್ಮನೆ ಇರ್ತೀನಿ ಅಂದೆ. ಸರಿ, ಈಗ ಇಷ್ಟೆಲ್ಲ ಹೇಳೇನಂದ್ಮೇಲೆ ನಮ್ಮಪ್ಪ ನಮ್ಮ ಸಲಗೆ ಮನ್ಯಾಗ ಕಾಯ್ಕೊಂತ ಕುಂತಿರ್ತಾನೆ. ಮತ್ತಿನ್ನೇನು ವಾಲ್ಗ ಊದ್ಸೇ ಬಿಡೋದಲ್ಲ. ನಡಿ ಹೋಮ.